ಏನು ಗೊತ್ತಾ, ಅತ್ಯಂತ ಲೋ ಗ್ಲೈಸಮಿಕ್ ಇಂಡೆಕ್ಸ್ ಇರೋವಂಥ ಒಂದು ಧಾನ್ಯ ಸಿರಿಧಾನ್ಯ ಅಲ್ಲ, ಸಿರಿಧಾನ್ಯಕ್ಕಿಂತನೂ ಲೋ ಗ್ಲೈಸಮಿಕ್ ಇಂಡೆಕ್ಸ್ ಇರೋವಂಥದ್ದು ಬಾರ್ಲಿ. ಆಶ್ಚರ್ಯ ಅಲ್ವಾ? ಬಾರ್ಲಿ ಹಂಗೆ ನೋಡಿದ್ರೆ ಸಿರಿಧಾನ್ಯಕ್ಕಿಂತನೂ ಶ್ರೇಷ್ಠ. ಆಯುರ್ವೇದದಲ್ಲಿ ಶೂಕಧಾನ್ಯದಲ್ಲಿ ಇದನ್ನು ಇನ್ಕ್ಲೂಡ್ ಮಾಡಿದ್ದಾರೆ. ಗೋಧಿ ಹೆಂಗೆ, ಅದೇ ರೀತಿ ಬಾರ್ಲಿ ಕೂಡ ಹಾಗೆ. ಆದರೆ ಬಾರ್ಲಿಗೆ ತುಂಬ ಶ್ರೇಷ್ಠ ಸ್ಥಾನ ಇದೆ. ಆಯುರ್ವೇದದಲ್ಲಿ ಸಾವಿರಾರು ವರ್ಷಗಳಿಂದ ಹೇಳ್ಕೊಂಬಂದಿರೋವಂಥದ್ದು ಮುಖ್ಯ ಧಾನ್ಯ ಅಂಥೇಳಿ. ಹಾಗೆ ಅಲೋಪತ್ನಲ್ಲೂ ಕೂಡ ಅಥವಾ ಮಾಡರ್ನ್ ನ್ಯೂಟ್ರಿಷನಲ್ಲಿ ಕೂಡ ಬಾರ್ಲಿಗೆ ಅದರದೇ ಆದಂಥ ಒಂದು ಸ್ಥಾನ ಇದೆ. ಯಾಕಂದರೆ ಇದರಲ್ಲಿ ಹೈಯೆಸ್ಟ್ ಪ್ರೋಟೀನ್ ಇದೆ, ಮ್ಯಾಂಗನೀಸ್ ಇದೆ, ಮೆಗ್ನೀಷಿಯಮ್ ಇದೆ, ಐರನ್ ಇದೆ, ಜಿಂಕ್ ಇದೆ, ಕ್ಯಾಲ್ಶಿಯಮ್ ಇದೆ, ಸಿಲೀನಿಯಮ್ ಇದೆ. ಥೈರಾಯ್ಡಿಗೆ ತುಂಬ ಒಳ್ಳೆಯದು, ಥೈರಾಯ್ಡಿಗೆ ಅನುಕೂಲ ಮಾಡಿಕೊಡುತ್ತೆ. ಹೈಪೋಥೈರಾಯ್ಡಿಸಮ್ ಆಗಲಿ, ಹೈಪರ್ ಥೈರಾಯ್ಡಿಸಮ್ ಆಗಲಿ, T4 ಇಂದ T3ಗೆ ಎನ್ಸೈಮ್ಸ್ ಏನು ಇಂಪಾರ್ಟೆಂಟ್ ಬೇಕಾಗಿರುತ್ತೆ ಕನ್ವರ್ಷನ್ನಿಗೆ, ಅದಕ್ಕೆ ಸಿಲಿನಿಯಮ್ ಬೇಕಾಗುತ್ತೆ. ಆ ಸಿಲಿನಿಯಮ್ ಇದರಲ್ಲಿದೆ. ಮತ್ತು ರಾಗಿಗಿಂತನೂ ಹೈಯೆಸ್ಟ್ ಪ್ರೋಟೀನ್ ಬಾರ್ಲಿಯಲ್ಲಿದೆ. ಸರ್ಕಾರ ಕೂಡ ಇದ್ರ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ, ದಿನ ರಾಗಿ ಮಾಲ್ಟ್ ಕೊಡ್ತೀರಾ ನೀವು ಮಕ್ಕಳಿಗೆ ಗೌರ್ಮೆಂಟ್ ಶಾಲೆಯಲ್ಲಿ, ಬಾರ್ಲಿ ಕೂಡ ಗ್ರ್ಯಾಜುಲಿ ಇಂಟ್ರಡ್ಯೂಸ್ ಮಾಡ್ಬೋದು. ಈ ಹಾರ್ಲಿಕ್ಸಲ್ಲೆಲ್ಲ ಹೆಚ್ಚಾಗಿ ಬಹುಶಃ ಬಾರ್ಲಿನೇ ಯೂಸ್ ಮಾಡ್ತಾರೆ ಅಂತ ಅನಿಸುತ್ತೆ. ಫ್ಲೇವರು ಚೆನ್ನಾಗಿರುತ್ತೆ, ಐರನ್ ಇದೆ, ಕ್ಯಾಲ್ಶಿಯಮ್ ಇದೆ, ಪ್ರೋಟೀನ್ ಚೆನ್ನಾಗಿದೆ. ಸೊ ಪ್ರತಿಯೊಂದು ಅಂಶನೂ ಕೂಡ, ನ್ಯೂಟ್ರಿಷನ್ ಕೂಡ ಬಾರ್ಲಿಯಲ್ಲಿ ಇರೋದ್ರಿಂದ ಬಾರ್ಲಿನೂ ಕೂಡ ನಮ್ಮ ಶಾಲಾ ಮಕ್ಕಳಿಗೆ ಇನ್ಕ್ಲೂಡ್ ಮಾಡಿದರೆ ತುಂಬ ಅನುಕೂಲ ಆಗುತ್ತೆ. ಬಾರ್ಲಿಯಲ್ಲಿ ಬಾರ್ಲಿನ ರವೆ ಥರ ಮಾಡಿಬಿಟ್ಟು ಬಾರ್ಲಿ ಉಪ್ಪಿಟ್ಟು ಮಾಡ್ಬೋದು. ಚೆನ್ನಾಗೆ ರವೆನ ಫ್ರೈ ಮಾಡಿಬಿಟ್ಟು ಉಪ್ಪಿಟ್ಟು ಮಾಡ್ಬೋದು. ಅದು ಕೂಡ ಮಕ್ಕಳು ಇಷ್ಟಪಟ್ಟು ತಿಂತವೆ. ತರಕಾರಿಗಳೆಲ್ಲ ಹಾಕಿ ಉಪ್ಪಿಟ್ಟು ಮಾಡಿ ಕೊಡ್ಬೋದು ಶಾಲಾ ಮಕ್ಕಳಿಗೆ. ಹಾಗೆ ಬಾರ್ಲಿ ಮಾಲ್ಟ್ ಥರ ಮಾಡಿಬಿಟ್ಟು ಅದಕ್ಕೆ ಬೇಕಾಗಿರೋಂಥ ಒಂದು ಪ್ಯಾಲೆಟಬಲ್ ನ್ಯೂಟ್ರಿಷಿಯಸ್ ಖರ್ಜೂರ ಆಗಿರ್ಬೋದು, ಬಾದಾಮಿ ಆಗಿರ್ಬೋದು ಮಿಕ್ಸ್ ಮಾಡಿ ಕೊಟ್ಟರು ಕೂಡ ಮಕ್ಕಳು ಭಾರಿ ಖುಷಿಯಿಂದ ಕುಡಿತವೆ. ಇದು ಆರೋಗ್ಯಕ್ಕೆ ಅನುಕೂಲ ಆಗುತ್ತೆ. ಯಾರಿಗೆಲ್ಲ ಮೊಟ್ಟೆ ತಿನ್ನಲಿಕ್ಕಾಗಲ್ಲ, ಎಲ್ಲರೂ ನಾನ್ ವೆಜಿಟೇರಿಯನ್ ಇರೋದಿಲ್ಲ, ವೆಜಿಟೇರಿಯನ್ಸ್ ಇರ್ತಾರೆ ಅಂತ ಮೊಟ್ಟೆ ಯಾರಿಗೆ ತಿನ್ನಲಿಕ್ಕಾಗಲ್ಲ, ಹೈ ಪ್ರೋಟೀನ್ ಬೇಕಾಗತ್ತೆ, ಅಂಥವ್ರು ಕೂಡ ಬಾರ್ಲಿ ತುಂಬ ಅನುಕೂಲ ಮಾಡಿಕೊಡುತ್ತೆ. ಅದರಿಂದ ಬಾರ್ಲಿಗೆ ಅದರದೇ ಆದಂಥ ಒಂದು ಶ್ರೇಷ್ಠ ಸ್ಥಾನ ಇದೆ. ನಾವೆಲ್ಲರೂ ಮರೆತು ಬಿಟ್ಟಿದ್ವಿ. ಈ ಬಾರ್ಲಿ ಕ್ರಾಂತಿ 3ನೇ ದಿನಕ್ಕೆ ಮತ್ತೊಮ್ಮೆ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ R ಜೈನ್. ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗಳಿಗೆ ಪಾಸ್ ಮಾಡಿ, ಸೊ ದಟ್ ಯಾರಿಗೆಲ್ಲ ಬಾರ್ಲಿ ಬಗ್ಗೆ ಇನ್ನೂ ಅರಿವಿಲ್ಲ, ಬಾರ್ಲಿನ ಇವತ್ತಿಂದನೇ ಅವ್ರು ಅಡುಗೆ ಮನೆಯಲ್ಲಿ ಇಟ್ಕೊಳ್ಳಿ. ಬಾರ್ಲಿಯಲ್ಲಿ ಹಲವಾರು ಖಾದ್ಯಗಳನ್ನ ಮಾಡ್ಬೋದು. ಇದೇ ರೀತಿ ಬಾರ್ಲಿ ಬಗ್ಗೆ ಯಾರಿಗಾದರೂ ಸ್ಪೆಷಲ್ ಖಾದ್ಯ ಮಾಡಲಿಕ್ಕೆ ಬರುತ್ತೆ ಅನ್ನೋದಾದರೆ ಕಾಮೆಂಟಲ್ಲಿ ತಿಳಿಸಿ. ಈ ರಾಗಿ ಕಿಲ್ಸೋ ಥರನೇ ಬಾರ್ಲಿ ಕಿಲ್ಸನೂ ಮಾಡ್ಬೋದು, ಸ್ವೀಟ್ ಮಾಡ್ಬೋದು. ನಿಮ್ಗಳಿಗೆ ಬಾರ್ಲಿಯಲ್ಲಿ ಏನು ಸ್ಪೆಷಲ್ಲಾಗಿ ಮಾಡೋಕ್ಕೆ ಬರುತ್ತೆ, ರುಚಿಯಾದ ಬಾರ್ಲಿ ಖಾದ್ಯಗಳನ್ನ, ಅದನ್ನ ಈ ವಿಡಿಯೋ ಕಾಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದ.